ಪ್ರತಿ ಸೀಸನ್ನಲ್ಲೂ ನಿಮ್ಗೆ ಇಷ್ಟ ಆಗುವಂಥ ತಿಂಡಿ ತಿನ್ನೋದಕ್ಕೆ ಮತ್ತೆ ನಿಮ್ಮ ಡೈನಿಂಗ್ ಟೇಬಲ್ನ ಶೋಭೆ ಹೆಚ್ಚಿಸೋದಕ್ಕೆ ಬರ್ತಾ ಇದ್ದಾರೆ ಥಾನೆಯಿಂದ ಒಂದು ಕ್ಯೂಟ್ ಕಪಲ್, ಡಾಕ್ಟರ್ ಮೃದುಲ್ ಸುಬ್ರಹ್ಮಣ್ಯಂ ಮತ್ತು ಶ್ರೀ ಸುಬ್ರಹ್ಮಣ್ಯಂ ರಾಮಚಂದ್ರನ್. ನಿಮಗೆ ತುಂಬ ಹೃದಯದ ಸ್ವಾಗತ. ಯಾವುದೇ ಭಯ ಇಲ್ದಲೆ, ಯಾವುದೇ ನರ್ವಸ್ನೆಸ್ ಇಲ್ದಲೆ ನೀವು ಓಪನ್ ಆಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮಾತಾಡಿ. ಗುಡ್ ಲಕ್. ಶೋರ್. ನಮಸ್ತೆ ಇನ್ವೆಸ್ಟರ್ಸ್, ನನ್ನ ಹೆಸರು ಆರ್ ಸುಬ್ರಹ್ಮಣ್ಯಂ. ನಮಸ್ತೆ, ನಾನು ಡಾಕ್ಟರ್ ಮೃದುಲಾ ಸುಬ್ರಹ್ಮಣ್ಯಂ. ಟೈಟನ್ಸ್, ಈ ಥರ ಎಷ್ಟು ಸಲ ಆಗಿರ್ಬೋದು, ನೀವು ಟ್ರಾವೆಲ್ ಮಾಡ್ತಿರ್ತೀರಾ ಮತ್ತೆ ನಿಮ್ಮ ಮನೆಯ ಊಟದ ಕ್ರೇವಿಂಗ್ ಆಗ್ತಾ ಇರುತ್ತೆ. ಈ ಥರ ಎಷ್ಟು ಇಂಡಿಯನ್ ಸ್ಟೂಡೆಂಟ್ಸು ಅಬ್ರಾಡ್ನಲ್ಲಿ ಓದ್ತಾ ಇದ್ದಾರೆ, ಯಾರು ಇಂಡಿಯನ್ ಊಟವನ್ನ ಮಿಸ್ ಮಾಡ್ತಿರ್ತಾರೆ. ಅದೇ ತರ ಎಷ್ಟು ಕಪಲ್ಸ್ ಎಲ್ಲ ಇರ್ತಾರೆ, ಅವ್ರು ಹೊರಗಡೆ ವೆಕೇಶನ್ಗೆ ಅಂತ ಹೋದಾಗ ಅಲ್ಲೆಲ್ಲೂ ವೆಜಿಟೇರಿಯನ್ ಊಟ ಸಿಗೋದೇ ಇಲ್ಲ. ಅದೇ ತರ ಎಷ್ಟು ವರ್ಕಿಂಗ್ ಕಪಲ್ಸ್ ಇದ್ದಾರೆ, ಅವರೆಲ್ಲ ಫುಡ್ ಆಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತೆ ಇದಕ್ಕೆಲ್ಲ ಸೊಲ್ಯೂಷನ್ ಇದೆ, ಅದು ಫ್ರೀಸ್ ಫ್ಯೂಷನ್ ಫುಡ್ಸ್. ಫ್ರೀಸ್ ಫ್ಯೂಷನ್ ಫುಡ್ಸ್ ಒಂದು ಮಾಡರ್ನ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಎಲ್ಲಿ ನಿಮಗೆ ಸಿಗತ್ತೆ ಫ್ರೀಸ್ ಡ್ರೈಡ್ ಫುಡ್ಸ್, ನಾವು ಕೊಡ್ತೀವಿ ರೆಡಿ ಟು ಕುಕ್ ಮೀಲ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಸ್ಪೈಸಸ್. ಎಲ್ಲಾನು ಪ್ರಿಸರ್ವೇಟಿವ್ಸ್ ಇಲ್ಲದೆ ಮತ್ತು ನ್ಯಾಚುರಲ್ ಟೇಸ್ಟ್ ಜೊತೆ, ಅಂದ್ರೆ ಫ್ರಿಡ್ಜ್ನ ಡಿಪೆಂಡೆನ್ಸಿ ಹೋಯ್ತು. ನಮ್ಮ ಈ ಈಸಿ ಟು ಕುಕ್ ಮೀಲ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ. ನೀವು ಅದರ ಪೌಚ್ ತೆಗೆದು ಬಿಸಿ ನೀರು ಹಾಕಿ 7 to 8 minutes ಹಾಗೆ ಇಟ್ಬಿಡಿ, ಅವಾಗ ತಯಾರಾಗುತ್ತೆ ಮನೇಲೆ ಮಾಡಿರೋ ಅಡಿಗೆ ತರ. ನಂದು ಡಿಜಿಟಲ್ ಅಡ್ವರ್ಟೈಸಿಂಗ್ ಮತ್ತು FMCG ಬ್ಯಾಕ್ಗ್ರೌಂಡ್ ನಮಗೆ ಕೊಡುತ್ತೆ ಒಂದು ಎಡ್ಜ್. ನಮ್ಮ ಎಲ್ಲ ಪ್ರಾಡಕ್ಟ್ಸು ಲ್ಯಾಬ್ ಟೆಸ್ಟೆಡ್ ಆಗಿದೆ, ಹೈಜೀನ್ ಆಗಿದೆ, ನೋ ಪ್ರಿಸರ್ವೇಟಿವ್ಸ್ ಮತ್ತೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಹಾಗಾದ್ರೆ ಇನ್ವೆಸ್ಟರ್ಸ್, ನೀವು ನಮಗೆ ನಿಮ್ಮ ಮಾರ್ಗದರ್ಶನ, ಸಮಯ ಮತ್ತು ವಿಶ್ವಾಸವನ್ನ ಕೊಡ್ತೀರಾ? ಆಗ ನಾವು ಮಾಡಬಹುದು ಫ್ರೀಸ್ ಫ್ಯೂಷನ್ ಫುಡ್ನ ಪ್ರತಿ ಕಿಚನ್ನ ಟ್ರಸ್ಟೆಡ್ ಬ್ರ್ಯಾಂಡ್. ನಿಜ ಹೇಳಬೇಕು ಅಂದರೆ ಈ ಪ್ರಾಡಕ್ಟ್ ನನ್ನಂಥವ್ರಿಗೋಸ್ಕರನೇ. ನನಗೆ ಸರಿಯಾಗಿ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಮತ್ತು ಯಾವತ್ತೇ ಅಡುಗೆ ಮಾಡಿದ್ರು ಅದನ್ನು ತುಂಬ ಕೆಟ್ಟದಾಗೆ ಮಾಡ್ತೀನಿ. ಮತ್ತು ಟ್ರಾವೆಲ್ ಎಷ್ಟು ಮಾಡಬೇಕು ಅಂತಂದರೆ ನೀವು ಹೇಳ್ದಂಗೆ ನನ್ನಂಥ ವೆಜಿಟೇರಿಯನ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ, ತುಂಬ ಜಾಗಕ್ಕೆ ಹೋಗ್ತೀವಿ ನಾವು, ಆದರೆ ವೆಜಿಟೇರಿಯನ್ ಊಟ ಸಿಗೋದೇ ಇಲ್ಲ. ಸಿಕ್ಕಿದ್ನ ತಿನ್ಕೊಂಡು ಬದುಕಬೇಕಾಗುತ್ತೆ. ಆದರೆ ಇದರಲ್ಲಿ ಯಾವ ರೇಂಜ್ ಇದೆ ನಿಮ್ಮದು? ನಮ್ಮ ಹತ್ರ ಮೀಲ್ಸ್ ಅಲ್ಲಿ 13 ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಲ್ಸ್ ಇದೆ, ಮತ್ತೆ ಫ್ರೂಟ್ಸ್ ಅಲ್ಲಿ ಅರೌಂಡ್ 30 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಇದೆ. ವೆಜಿಟೇಬಲ್ಸ್ ಮತ್ತೆ ಸ್ಪೈಸಸ್ B2B ಇದೆ, ಆಸ್ ಪರ್ ಕ್ಲೈಂಟ್ ಆರ್ಡರ್ ಪ್ರಕಾರ. ಸೊ ಇದನ್ನ ಮಾಡೋದು ಹೇಗೆ ಅದನ್ನು ಕೂಡ ನೋಡೋಣ. ಪಾವ್ ಭಾಜಿ ಮತ್ತೆ ಮೂಂಗ್ ದಾಲ್ ಹಲ್ವಾ ಇಲ್ಲೇ ನಿಮಗೆ ತಿನ್ನಿಸ್ತೀವಿ. ಓ ಪ್ರತೀಕ್, ಯು ಕುಕಿಂಗ್. ಅಫಿಷಿಯಲಿ ಐ ಆಮ್ ಕುಕಿಂಗ್, ಐ ಕ್ಯಾನ್ ಸೇ. ಇವತ್ತು ನಾನು ಕೈಯಾರೆ ಹಲ್ವಾ ಮಾಡ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಪೌಡರ್ ಫಾರ್ಮ್ಯಾಟ್ ನಲ್ಲಿ ಇದು ನೈಟ್ರೋಜನ್ ಫ್ಲಶಿಂಗ್ ನ ಪ್ಯಾಕ್ ಆಗುತ್ತೆ, ಮತ್ತೆ ಇದರಲ್ಲಿ ಆಕ್ಸಿಜನ್ ಅಬ್ಸಾರ್ಬರು ಇರುತ್ತೆ, ಸೊ ದಟ್ ದ ಫುಡ್ ಡಸಂಟ್ ಗೆಟ್ ಸ್ಪಾಯ್ಲ್ಡ್. ಇದ್ರ ಶೆಲ್ಫ್ ಲೈಫ್ ವಿತೌಟ್ ಓಪನಿಂಗ್ 12 months. ಆಕ್ಚುಲಿ ಪ್ರತಿ ಪ್ಯಾಕ್ನ ಹಿಂದ್ಗಡೆ ಎಷ್ಟು ml ವಾಟರ್ ಹಾಕಬೇಕು ಅದನ್ನು ಮೆನ್ಷನ್ ಮಾಡಿರ್ತೀವಿ. ಈಗ ನನಗೆ ಗೊತ್ತಿದೆ ಎಷ್ಟು ಹಾಕಬೇಕು ಅಂತ, ಅದಕ್ಕೆ ವಿತೌಟ್ ಮೆಷರ್ಮೆಂಟ್ ಹಾಕ್ತಾ ಇದ್ದೀನಿ. ಇದನ್ನ ಮುಚ್ಚಿಡಬೇಕು ಫಾರ್ 8 minutes. ವಾಸನೆ ಅಂತೂ ಅಥೆಂಟಿಕ್ ಪಾವ್ ಭಾಜಿದೇ ಬರ್ತಾ ಇದೆ. ಪಾವ್ಭಾಜಿ ಸ್ಮೆಲ್ ಬಂತಾ? ರೆಸಿಪೀಸ್ ಏನಿದೆ ಅದನ್ನ ಮೇಡಮ್ ಮಾಡಿರೋದಾ ಇಲ್ಲ ಎಲ್ಲ ನೀವೇನೆ ರೆಡಿ ಮಾಡಿರೋದಾ? ಎಲ್ಲ ರೆಸಿಪೀಸ್ ಎಲ್ಲ ಇವ್ರದೇನೆ, ಎಲ್ಲ ರೆಸಿಪಿನೂ ಇನ್ ಹೌಸನೇ, ಆಲ್ ಪ್ರೊಡಕ್ಷನ್ ಇಸ್ ಇನ್ ಹೌಸ್. ಟೈಟನ್ಸ್ ಇದು ಕಂಪ್ಲೀಟ್ ಆಗಿ ರೆಡಿ ಆಗೋದಕ್ಕೆ 7 ನಿಮಿಷ ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಬೇಕಾದ್ರೆ ಬಿಸ್ನೆಸ್ ಮಾತಾಡ್ಬೋದು. ಇದು ಹೊರೈಕಾದ ರೇಂಜ್ ಆಗಿದೆ, ಮತ್ತೆ ಹೊರೈಕಾ ರೇಂಜಲ್ಲಿ ಸೆಫ್ ಇರೋದು ತುಂಬಾನೇ ಅಗತ್ಯವಾಗಿದೆ. ಮೇಡಮ್ಗೆ ಅಡುಗೆ ಮಾಡೋದು ತುಂಬಾನೇ ಇಷ್ಟ, ಆದರೆ ಅದನ್ನು ನಾವು ಸೆಫ್ನ ರಿಪ್ಲೇಸ್ಮೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ನಿಮ್ಮ ಪ್ರಾಡಕ್ಟ್ ರೇಂಜಲ್ಲಿ ಯಾವ ಥರದ ಸೆಫ್ ನಿಮ್ಮ ಜೊತೆ ಇದ್ದಾರೆ? ಈಗ ನಮ್ಮ ಜೊತೆ 5 star ಹೋಟೆಲ್ಗಳ ಶೆಫ್ಗಳು ಜಾಯ್ನ್ ಆಗಿದ್ದಾರೆ. ಅವ್ರ ಕಿಚನ್ನ ನಮ್ಗೆ ಕೊಡ್ತಿದ್ದಾರೆ. ನಮ್ಮ ರೆಸಿಪಿ ಮತ್ತೆ ಅವರ ಟೀಮ್ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಪೂರ್ತಿ ಫುಡ್ ಎಲ್ಲಾನು ನಾವೇ ಮಾಡ್ತೀವಿ. ಆ್ಯಂಡ್ ಆಸ್ ಫಾರ್ ಎಸ್ ಹೊರೈಕಾ ಇಸ್ ಕನ್ಸರ್ನ್ಡ್, ಅದರಲ್ಲಿ ಡೈರೆಕ್ಟ್ ಫ್ರೂಟ್ಸ್ ಹೋಗುತ್ತೆ. ನೀವು ಯಾವ ಆಡಿಯನ್ಸ್ ಮತ್ತೆ ಮಾರ್ಕೆಟ್ ನ 4 ಟಾರ್ಗೆಟ್ ಡಿಫರೆಂಟ್ ಮಾಡ್ತಿದ್ದೀರಾ? ಆಡಿಯನ್ಸ್ ಇದ್ದಾರೆ. ಒಂದು ಇನ್ಸ್ಟಿಟ್ಯೂಷನಲ್ B2B, ಎಲ್ಲಿ ನನ್ನ ಫ್ರೂಟ್ಸ್ ಹೋಗುತ್ತೆ, ಯಾವುದು ಪೇಸ್ಟ್ರೀಸ್ ಮತ್ತೆ ಕೇಕ್ಸ್ ಅಲ್ಲಿ ಯೂಸ್ ಆಗುತ್ತೆ. ಸೆಕೆಂಡ್ ಇಸ್ ಮದರ್ಸ್ ವರ್ಕಿಂಗ್ ಹೌಸ್ ವೈಫ್. ದಟ್ಸ್ ಮೈ ವೆರಿ ಬಿಗ್ ಆಡಿಯನ್ಸ್. ಯಾಕಂದ್ರೆ ನನ್ನ ಪೂರ್ತಿ ಫೋಕಸ್ ಏನಿತ್ತು ಅಂದ್ರೆ, ಹೌ ಡು ಐ ಕ್ರಿಯೇಟ್ ಅ ರಿಲೀಫ್ ಫಾರ್ ಹರ್, ಬಿಕಾಸ್ ಕುಕಿಂಗ್ ಇಸ್ ನಾಟ್ ಅನ್ ಈಸಿ ಥಿಂಗ್. ಅಂಡ್ ಸೆಕೆಂಡ್ ಇಸ್, ಪ್ರತಿ ಸಲ ನನಗೆ ಒಂದು ಮಗು ಹೇಳುತ್ತೆ ಪಾವ್ ಭಾಜಿ ಬೇಕು, ಇನ್ನೊಂದು ಹುಡುಗಿ ಹೇಳುತ್ತೆ ವೆಜ್ ಬಿರಿಯಾನಿ ಬೇಕು ಅಂತ. ಇಬ್ರು ವಿಶ್ನ ಹೇಗೆ ಫುಲ್ಫಿಲ್ ಮಾಡೋದು? ಎರಡೂ ಮಾಡೋಕ್ಕಾಗಲ್ಲ, ಎರಡನ್ನೂ ರೆಸ್ಟೋರೆಂಟ್ ಅಂತ ತರಬೇಕು. ಸೊ ದಟ್ ಮದರ್ಸ್ 25 to 60, ವಿಚ್ ಇಸ್ ಅರೌಂಡ್ 150 million ಆಡಿಯನ್ಸ್ ಇನ್ ಇಂಡಿಯಾ, ಅದು ದೊಡ್ಡ ಟಾರ್ಗೆಟ್. ಸೆಕೆಂಡ್, ಸ್ಟೂಡೆಂಟ್ಸ್ ಗೋಯಿಂಗ್ ಟು ಅಬ್ರಾಡ್ ಪ್ಲಸ್ ಮೌಂಟೇನಿಯರ್ ಅಂಡ್ ಟ್ರೆಕ್ಕಿಂಗ್ ಅವರು ಇದ್ದಾರೆ.
ಇಲ್ಲಿ ದೇರ್ ಆರ್ 4 to 5 ಆಡಿಯನ್ಸ್ ಹೂ ಐ ಆಮ್ ಕೇಟರಿಂಗ್. ನಮ್ಮಂತ ಜನರನ್ನು ಸ್ವಲ್ಪ ಇನ್ಕ್ಲೂಡ್ ಮಾಡಿ, ಯಾಕಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಟ್ರಾವೆಲರ್ಸ್ ಇರ್ತೀವಿ. ಇದೆ, Frequent ತುಂಬಾನೇ travelers ಲಾಂಗ್ ಇರ್ತಾರೆ. ಶಿಫ್ಟ್ಸ್ ಇರುತ್ತೆ ನಮ್ದು. We are forced to eat out. ಐ ಆಮ್ ಶ್ಯೂರ್ ಲೈಕ್ ಎಲ್ಲ ಅಮ್ಮಂದ್ರು ನೋಡ್ತಿರ್ತಾರೆ, ಅವ್ರಿಗನ್ಸುತ್ತೆ ಯಾವುದೇ ಪ್ಯಾಕೆಟ್ ಇಂದ ತೆಗ್ದಿರೋ ಐಟಮ್ ತುಂಬಾ ಫ್ರೆಶ್ ಆಗಿರಲ್ಲ ಅಂತ. ಲೈಕ್ ಮನೇಲೆ ಮಾಡಿರೋ ತರ. ಒಬ್ಬ ತಾಯಿ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಫಸ್ಟ್ ಅವ್ರಿಗೆ ಹೇಳಬೇಕು, ಇದು ಫ್ರೀಸ್ ಡ್ರೈಯಿಂಗ್ ಟೆಕ್ನಾಲಜಿ ಏನಿದೆ, ಈ ಟೆಕ್ನಾಲಜಿ ಎಂತದ್ದು ಅಂದ್ರೆ ಇದು ಬರೀ ವಾಟರ್ ಕಂಟೆಂಟ್ ನ ತೆಗೆಯುತ್ತೆ. ಇದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್, ಮಿನರಲ್, ವೈಟಮಿನ್, ಕಲರ್, ಟೇಸ್ಟ್ ಯಾವುದನ್ನು ತೆಗೆಯೋದಿಲ್ಲ. ಸೆಕೆಂಡ್, ನಾವು ಯಾವತ್ತೂ ಹೇಳಲ್ಲ ನೀವು ಲಂಚ್ ಮಾಡೋದನ್ನ, ಡಿನ್ನರ್ ಮಾಡೋದನ್ನ ನಿಲ್ಸ್ಬಿಡಿ ಅಂತ. ಅದು ನಿಮ್ ರೆಗ್ಯುಲರ್ ನಡೀತಾ ಇರುತ್ತೆ. ಆಲ್ ಐಮ್ ಸೇಯಿಂಗ್ ಇಸ್ ಇಟ್ ವಿಲ್ ಗಿವ್ ಯು ಕೈಂಡ್ ಆಫ್ ರಿಲೀಫ್. ಸ್ವಲ್ಪ ಯಾವಾಗಾದ್ರೂ ನಿಮ್ಗೆ ಅನ್ಸುತ್ತೆ ನನ್ ಕುಕ್ ಮಾಡಕ್ ಇಷ್ಟ ಇಲ್ಲ ಅಂತ. ನೀವಿಬ್ರು ಸೈಂಟಿಸ್ಟ್ ಅಲ್ಲ, ಆದ್ರೆ ಈ ಟೆಕ್ನಾಲಜಿ ಇದೆಯಲ್ಲ, ಈ ನಾಲೆಜ್ ನ ಎಲ್ಲಿಂದ ಅಕ್ವೈರ್ ಮಾಡಿದ್ರಿ? ನಾನು ನನ್ನ ಫ್ರೆಂಡ್ ಜೊತೆ ಒಂದು ಮೀಟಿಂಗ್ ಹೋಗಿದ್ದೆ. ಅವರು ಅಲ್ಲಿ ನನಗೆ ಮೊದಲು ಫ್ರೀಸ್ ಡ್ರೈಡ್ ಫ್ರೂಟ್ಸ್ ನ ಟೇಸ್ಟ್ ಮಾಡಿಸಿದ್ರು. ಯಾವಾಗ ನಾನು ಮ್ಯಾಂಗೋ ಟೇಸ್ಟ್ ಮಾಡಿದೆ, ಆಗ ನನ್ಗೆ ಅನ್ಸ್ತು ಇದಂತೂ ಪ್ಯೂರ್ ಅಲ್ಫೋನ್ಸೋ ಮ್ಯಾಂಗೋ ತರಾನೇ ಇದೆ ಅಂತ. ಇದು ಹೇಗ್ ಸಾಧ್ಯ? ಅವಾಗ ಅವ್ನು ಹೇಳ್ದ ಈ ತರ ಟೆಕ್ನಾಲಜಿ ಇದೆ, ಇದು ಫ್ರೀಸ್ ಅಲ್ಲೇ ಇರುತ್ತೆ. ಆಗ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಹೊರಟೋದ್ವಿ, ಎಲ್ಲ ಮರ್ತ್ಬಿಟ್ಟೆ. ಯಾವುದೇ ಪ್ಲಾನ್ ಇರ್ಲಿಲ್ಲ ಈ ತರ ಸ್ಟಾರ್ಟ್ ಮಾಡ್ಬೇಕು ಅಂತ. 2-3 ಮಂತ್ಸ್ ಆದ್ಮೇಲೆ ಇದು ಮೈಂಡ್ ಅಲ್ಲೇ ಇತ್ತು, ಇದಂತೂ ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಅಂತ. ಆಗ ನಾನು ಅನ್ಕೊಂಡೆ ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಾನು ಮೊದಲು ಹೋಗಿ ಕನ್ಸ್ಯೂಮರ್ ಜೊತೆ ಮಾತಾಡಿದೆ, ರಿಸರ್ಚ್ ಮಾಡಿದೆ, ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ, ಯಾವ್ಯಾವ ಪ್ಲೇಯರ್ಸ್ ಇದಾರೆ, ಏನ್ ಮಾಡ್ತಿದ್ದಾರೆ. ಅಂಡ್ ದೆನ್ ಇನ್ನೂ ಸ್ವಲ್ಪ ಫ್ರೂಟ್ಸ್ ನ ತರಿಸಿದೆ. ನಾವೆಲ್ಲರೂ ಸ್ವತಃ ಟೇಸ್ಟ್ ಮಾಡಿದ್ವಿ, ಮತ್ತೆ ಅನ್ಕೊಂಡ್ವಿ ಇದು ತುಂಬಾ ಟೇಸ್ಟಿ ಆಗಿದೆ ಅಂತ. ಇದು ಮಾಡೋದು ಸುಲಭನೇ, ಈ ಕಷ್ಟ ಏನೂ ಆಗಲ್ಲ. ಜಸ್ಟ್ ಟೇಕ್ ಎ ಗುಡ್ ಕ್ವಾಲಿಟಿ ಫ್ರೆಶ್ ಫ್ರೂಟ್ಸ್ ನ ಕಟ್ ಮಾಡಿ ಪೀಸಸ್ ಅಲ್ಲಿ ಯಾವುದೇ ಫಾರ್ಮೆಟ್ ಅಲ್ಲಿ ಬೇಕಾದ್ರೂ, ಪೌಡರ್ ಅಲ್ಲಿ ಬೇಕಾ, ಸ್ಲೈಸಸ್ ಅಲ್ಲಿ ಬೇಕಾ, ಇಲ್ಲ ಫುಲ್ ಪೀಸ್ ಬೇಕಾ, ಫ್ರೀಸ್ ಡ್ರೈಡ್ ಮೆಷಿನ್ ಅಲ್ಲಿ ಹಾಕಿ ಮತ್ತೆ ಇಟ್ ಕಮ್ಸ್ ಔಟ್ ಫ್ರೀಸ್ ಡ್ರೈಡ್. ಯಾವುದೇ ಶುಗರ್ ಆಡ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಆಗ ಹೋಗಿ ನಮ್ಗನ್ನಿಸ್ತು ಸರಿ ಇದ್ರಲ್ಲಿ ಏನಾದ್ರು ಮಾಡ್ಬೋದು ಅಂತ. ಇವಾಗ ಟೇಸ್ಟ್ ಮಾಡಿಸ್ಬಿಡಿ. ಹೇಗಿದೆ ನಾನು ಮಾಡಿರೋ ಪಾವ್ ಭಾಜಿ? ತುಂಬಾನೇ ಚೆನ್ನಾಗಿದೆ. ಈ ಮೂಂಗ್ ದಾಲ್ ಹಲ್ವಾ ಅಂತೂ ಅಮೇಜಿಂಗ್. ಐ ಲೈಕ್ ದ ಹಲ್ವಾ ಮೋರ್ ದೆನ್ ದ ಪಾವ್ ಬಜಿ. ಐ ಕಾಂಟ್ ಬಿಲೀವ್ ಇಟ್ಸ್ ಔಟ್ ಆಫ್ ಅ ಪ್ಯಾಕೆಟ್. ಸೊ ನಾನು ಈ ಬ್ಲ್ಯಾಕ್ ಜಾಮೂನ್ನ ಟೇಸ್ಟ್ ಮಾಡಿದ್ದೀನಿ. ನನಗೆ ತುಂಬ ಟೇಸ್ಟಿ ಅನ್ನಿಸ್ತಾ ಇದೆ. ನನಗೆ ಊಟದಿಂದ ಬೆಟ್ರು ಈ ಫ್ರೂಟ್ನ ಟೇಸ್ಟ್ ಅನಿಸ್ತು. ನಿಮ್ಮ ಮೋಟ್ ಏನು ಈ ಬಿಸ್ನೆಸ್ ಅಲ್ಲಿ? ಯುನೀಕ್ ಪ್ರಾಡಕ್ಟ್ ಆಫರಿಂಗ್ ಫ್ರಮ್ ಅ ರೆಸಿಪಿ ಪರ್ಸ್ಪೆಕ್ಟಿವ್. ಸೆಕೆಂಡ್ ಇಸ್ ಆಸೆಟ್ ಲೈಟ್. ಇದರ ಫ್ರೀಸ್ ಡ್ರೈಯಿಂಗ್ ಏನಿದೆ, ಮೆಷಿನರಿ ಇದೆ, ದಟ್ ಇಸ್ ಬಿನ್ ಪಾರ್ಟ್ನರ್ಶಿಪ್ ವಿತ್ ಅನದರ್ ಪರ್ಸನ್ ಹೂಸ್ ಗಾಟ್ ದಿಸ್ ಮೆಷಿನ್. ಐ ಹ್ಯಾವ್ ನಾಟ್ ಇನ್ವೆಸ್ಟೆಡ್ ಇನ್ ದಿಸ್ ಮೆಷಿನ್. ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಎಂಟ್ರಿ ಬೇರೆ ಕೂಡ ಇಲ್ಲ. ನಮ್ಮಲ್ಲಿ ಏನು ಕ್ರೌಡ್ ಇದ್ದಾರೆ, ಈ ಕ್ರೌಡ್ ಅಲ್ಲಿ ಅರ್ಧ ಜನ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಬ್ರ್ಯಾಂಡಿಂಗ್ ಮತ್ತೆ ಪ್ಯಾಕೇಜಿಂಗ್ ಇಟ್ಕೊಂಡು. ಅವ್ರಿಗೆ ದ ಓನ್ಲಿ ನಿಮ್ದೇನಿದೆ ನನ್ಗೆ ಅರ್ಥ ಆಗತ್ತೆ. ನಿಮ್ಮ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿಯಿಂದ, ನಿಮ್ಮ ಕೆಲಸದಿಂದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಮೂವ್ಡ್. ದಟ್ ಈಸ್ ಒನ್ ಆಫ್ ದ ಮೋಟ್. ಲೈಕ್ ಐ ಸೆಡ್, ಮೆಷಿನರಿ ಇಸ್ ಅ ಮೋಟ್. ಬಿಕಾಸ್ ಬಾಂಬೆನಲ್ಲಿ ಇವತ್ತಿನ ತಾರೀಕಲ್ಲಿ 2 ಮೆಷಿನೇ ಇರೋದು. ವಿಚಾರವಲ್ಲ. ಫಾರ್ ದ ಲಾರ್ಜ್ ಕೆಪಾಸಿಟಿ, ಸ್ಮಾಲ್ ಕೆಪಾಸಿಟಿ ತುಂಬಾನೇ ಇದೆ. ಹಾ, ಸ್ಮಾಲ್ ಕೆಪಾಸಿಟಿ ಇದೆ, 5-6 kg ತುಂಬಾನೇ ಇದೆ. ಇದೆ. ದ ಕೆಪಾಸಿಟಿ ವಿಚ್ ಐ ಆಮ್ ಟಾಕಿಂಗ್ ಇಸ್ ಐ ಹ್ಯಾವ್ ಇಟ್ 600 kg per day capacity. ಫಾರ್ ಕಮರ್ಷಿಯಲ್ Commercial. Anytime if you want to do any export or you want to do any larger order, it is possible. ನೀವು ನಿಮ್ಮ ರೆವೆನ್ಯೂ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಓಕೆ, ಫಸ್ಟ್ ಥಿಂಗ್, ನಮ್ಮ ಹತ್ರ ಪೈಪ್ಲೈನ್ ರೆವಿನ್ಯೂಸ್ ಏನಿದೆ, ಯಾವ್ದು ಪ್ರಾಜೆಕ್ಟ್ಸ್, ಕೆಲವು US ಮಾರ್ಕೆಟ್ ಇಂದಿದೆ, UAE ಇಂದ ಆರ್ಡರ್ಸ್ ಇದೆ, UK ಮಾರ್ಕೆಟ್ನು ನಾವು ಟಾರ್ಗೆಟ್ ಮಾಡ್ತಿದೀವಿ. ಪ್ಲಸ್ ಇಂಡಿಯಾನಲ್ಲಿ ಮಲ್ಟಿಪಲ್ ಚಾನಲ್ಸ್ ಇದೆ. ಸ್ಟೂಡೆಂಟ್ಸ್ ಗೋಯಿಂಗ್ ಅಬ್ರಾಡ್ದು ರೆಗ್ಯುಲರ್ ಕಸ್ಟಮರ್ಸ್ ಆರ್ಡರ್ ಬರ್ತಿದೆ. ಪ್ಲಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ. ಪ್ಲಸ್ ನಮ್ದೇ ಆದಂತ ಇ ಕಾಮರ್ಸ್ ಸೈಟ್ ಇದೆ. ನಾವು ಆರ್ಗ್ಯಾನಿಕ್ ಟ್ರಾಫಿಕ್ ಅಲ್ಲಿ ಟ್ರೈ ಮಾಡಬೇಕು ಅಂತಿದ್ದೀವಿ. ದಟ್ ಇಸ್ ಒನ್ ಆಫ್ ದ ಬಿಗ್ ರೀಸನ್ಸ್ ಫಾರ್ ಇನ್ವೆಸ್ಟ್ಮೆಂಟ್, ಫಾರ್ ಮಾರ್ಕೆಟಿಂಗ್, ಫಾರ್ ಪ್ರೊಡಕ್ಷನ್, ಫಾರ್ R&D. ನಿಮ್ಗೆ ಟೈಟನ್ಸ್ ಇಂದ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ರಿಯಲಿಸ್ಟಿಕಲಿ ನಿಮ್ಮ ವ್ಯಾಲ್ಯೂಯೇಷನ್ ಏನಿದೆ? ಕರೆಕ್ಟ್. ಇವರಿಗೆ ಯೋಚನೆ ಮಾಡೋದಕ್ಕೆ 2 ನಿಮಿಷ ಕೊಡ್ತೀನಿ ನಾನು. ಅಷ್ಟರೊಳಗೆ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಅದರಿಂದ ನೀವು ಯೋಚನೆ ಮಾಡಿ ಇದ್ರ ವ್ಯಾಲ್ಯೂಯೇಷನ್ ಏನು ಕೊಡ್ಬೋದು ಅಂತ ಹೇಳ್ಬೋದು. ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ಸ್ ನಿಮ್ಮ ಹತ್ರ ಇದೆ. ನೀವು ಪ್ರಾಡಕ್ಟ್ ಬಗ್ಗೆ ನೋಡಿದ್ದೀರಾ, ಕೇಳಿದ್ದೀರಾ, ಮತ್ತೆ ನಾವು ಟೇಸ್ಟ್ ಕೂಡ ಮಾಡಿದ್ದೀವಿ. ಸೊ ನಿಮ್ಮ ವೋಟಿಂಗ್ ಮೀಟರ್ನ ತಗೊಳ್ಳಿ, ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ಹೇಳಿ ಇದರ ಅವಶ್ಯಕತೆ ನಿಮಗೆ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಫಾರ್ಟಿ 3% ಜನ ಹೇಳ್ತಾ ಇದ್ದಾರೆ ಇಂಥ ಪ್ರಾಡಕ್ಟ್ನ ಅವಶ್ಯಕತೆ ಅವ್ರಿಗಿದೆ ಅಂತ. ಮಿಕ್ದವರು ಅವ್ರ ತಾಯಿ ಕೈನ ರುಚಿ ತಿಂತಾ ಇರ್ಬೋದು, ಅಥವಾ ಅವರೇ ಮಾಡ್ಕೊಂಡು ತಿಂತಿರ್ಬೋದು. ಸೊ ಸುಬ್ರಹ್ಮಣ್ಯಂ ಅವರೇ, ನೀವು ಒಂದ್ಸತಿ ಟೈಟನ್ಸ್ಗೆ ಹೇಳ್ಬಿಡಿ ನಿಮ್ಮ ಆಸ್ಕ್ ಏನು. ನನ್ನ ಆಸ್ಕ್ ಇರೋದು 3 crore 10% ಇಕ್ವಿಟಿ. ಎಷ್ಟು? ನಾನೇನ್ ಹೇಳ್ತೀನಿ ಅಂದ್ರೆ, ಯಾವ ಸ್ಟಾರ್ಟ್ಅಪ್ ಎಲ್ಲ ಇಲ್ಲಿಗೆ ಬರ್ತಾವೋ, ಇವನ್
ಯಾವ ಕಂಪ್ನಿಗೆ IPOs ಇಶ್ಯೂ ಆಗಿದೆಯೋ ಅವರ ರೆವಿನ್ಯೂ 400 ಟೈಮ್ಸ್ ಇಲ್ಲಿವರೆಗೂ ನಾನು ಕೇಳಿಲ್ಲ ಕೂಡ. ನೀವು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರೋ ಇಲ್ಲಿ ಇದಾಗ್ಬಿಡುತ್ತೆ ಅಂತ, ಅದೆಲ್ಲ ಕರೆಂಟಲ್ಲಿ ಏನಾಗುತ್ತೋ ಅದ್ರ ಬಗ್ಗೆ ಮಾತಾಡ್ತೀವಷ್ಟೇ. ಮತ್ತೆ ಕರೆಂಟಲ್ಲಿ 10 ಲಕ್ಷದ ಮೇಲೆ 400 ಟೈಮ್ಸ್ ನೀವು ವ್ಯಾಲ್ಯೂಯೇಷನ್ ಮಾಡಿದ್ದೀರಲ್ವಾ, ಐ ಥಿಂಕ್ ಯು ನೀಡ್ ಟು ರೀಥಿಂಕ್. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗಲ್ಲ ಇವತ್ತು. ಓಕೆ, ಥ್ಯಾಂಕ್ ಯು. ನನಗನ್ಸುತ್ತೆ ನೀವು ತುಂಬ ಜಾಗದಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ. ನೀವು B2B ಮೇಲೆ ಫೋಕಸ್ ಮಾಡ್ತಿದ್ದೀರಾ, ಮತ್ತೆ ಅಮ್ಮನ ಕೈ ಊಟದ ಬಗ್ಗೆ ಫೋಕಸ್ ಮಾಡ್ತಿದ್ದೀರಾ, ಅದು 10 ಲಕ್ಷದ ರೆವಿನ್ಯೂ ಒಳಗಡೆ. ಸೊ ನನಗನ್ನಿಸ್ತಾ ಇದೆ ನಿಮ್ಮ ಫೋಕಸ್ ಏನಿದೆ ಅದು ತುಂಬ ಕ್ಲಿಯರ್ ಆಗಿಲ್ಲ, ನೀವು ಎಲ್ಲಿ ಹೋಗಬೇಕು ಅಂತಿದ್ದೀರಾ ಅಂತ. ಅದಕ್ಕೆ ನಾನು ಸದ್ಯಕ್ಕೆ ನಿಮ್ಮ ಜೊತೆ ಕೈ ಮಿಲಾಯಿಸೋದಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಓಕೆ. ನನಗೇನ್ ಅನ್ಸುತ್ತೆ ಅಂದ್ರೆ ನಿಮ್ಮ ಐಡಿಯಾಲಿ ಏನೋ ಇದೆ, ಆದ್ರೆ ಅದಕ್ಕೆ ಡೈರೆಕ್ಷನ್ ಅವಶ್ಯಕತೆ ಇದೆ. ಇದರಲ್ಲಿ ಕನ್ವೀನಿಯನ್ಸ್ ಇದೆ, ಟೇಸ್ಟ್ ಕೂಡ ಇದೆ. ನೀವು ನಿಮ್ಮ ಬ್ರ್ಯಾಂಡ್ ನ ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಬೇಕು ಅಂದ್ರೆ ಯಾವ ತರದ ಆಡಿಯನ್ಸ್ ನಿಮಗ್ ಬೇಕು ಅಂತ. ನೀವೇನಾದ್ರೂ ಸ್ವಲ್ಪ ರೆವಿನ್ಯೂ ನಲ್ಲೇನೆ ಇಷ್ಟು ಐಟಮ್ಸ್ ಮಾಡಿದ್ರೆ ನನ್ಗನ್ಸುತ್ತೆ ಅವಾಗ ಬಿಸ್ನೆಸ್ ಮುಂದುವರಿಯೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ತೊಂದರೆಗಳು ಉಂಟಾಗ್ಬೋದು. ಸೊ ನಾನಿವತ್ ನಿಮ್ ಜೊತೆ ಕೈ ಮಿಲಾಯಿಸಲ್ಲ. ನಿಮ್ಮ ಬ್ರ್ಯಾಂಡ್ ಆರ್ ಪೊಟೆನ್ಷಿಯಲ್, ಇಂಡಿಯಾದ ಸೈಜ್ ಆರ್ ಇಂಡಿಯನ್ ಡೈಸ್ಪೋರ್ ಅಕ್ರಾಸ್ ದ ವರ್ಲ್ಡ್ ನ ಸೈಜ್ ನೋಡ್ತಾರೆ. ಪೊಟೆನ್ಷಿಯಲ್ ಜಾಸ್ತಿನೇ ಇದೆ. ನಾನು ನಿಮ್ಮನ್ನ ಇನ್ನೊಂದ್ಸಲ ಭೇಟಿ ಆಗ್ತೀನಿ. ನೀವೇನಾದ್ರೂ 2 ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ, ಮೊದಲದಾಗಿ ಸೆಲೆಬ್ರಿಟಿ ಶೆಫ್ನ ಆನ್ ಬೋರ್ಡ್ ಮಾಡೋದು, ಅದ್ರಲ್ಲಿ ಬೇಕಾದ್ರೂ ಹೆಲ್ಪ್ ಬೇಕಾದ್ರೆ ಐ ಆಮ್ ರೆಡಿ. 2ನೇದು ಒಂದು ಡೈರೆಕ್ಷನ್ ಹಿಡ್ಕೊಳ್ಳಿ ವೆಲ್ನೆಸ್ನ. ಯಾಕಂದ್ರೆ ಜನರಿಕ್ ಫುಡ್ ಅಲ್ಲಿ ಅಮ್ಮನ ಕೈ ರುಚಿ ತಿನ್ನೋದಕ್ಕೆ 100 ಕಾಂಪಿಟೇಟರ್ ಇದ್ದಾರೆ, ಆದ್ರೆ ವೆಲ್ನೆಸ್ ಅಲ್ಲಿ ಕೂಡ 100 ಕಾಂಪಿಟೇಟರ್ ಇದ್ದಾರೆ, ಆದ್ರೆ ಯಾರು ಯೋಚನೆ ಮಾಡ್ತಿಲ್ಲ. ಈ 2 ಕೆಲಸನ ನೀವು ಮಾಡಿದ್ರೆ ಅದಾದ್ಮೇಲೆ ನಾವು ಮತ್ತೆ ಸಿಗೋಣ. ಇವತ್ತಿನ ದಿನ ನಾನು ನಿಮ್ ಜೊತೆ ಕೈ ಜೋಡ್ಸಕ್ ಆಗೋದಿಲ್ಲ. ಪ್ರತಿಯೊಂದು ಪಿಚ್ ಆದ್ಮೇಲೆ ಕೆಲವರಿಗೆ ಇನ್ವೆಸ್ಟ್ಮೆಂಟ್ ಸಿಗುತ್ತೆ, ಕೆಲವರಿಗೆ ಮೆಂಟರ್ಶಿಪ್ ಸಿಗುತ್ತೆ, ಮತ್ತೆ ಇನ್ನೆಷ್ಟೋ ಜನಕ್ಕೆ ಕೆಲವು ವರ್ಕಬಲ್ ಪಾಯಿಂಟ್ ಸಿಗುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಫ್ಯೂಚರ್ ಡೈರೆಕ್ಷನ್ ಕ್ಲಿಯರ್ ಆಗುತ್ತೆ. ನೀವೇ ಹೇಳಿದ್ರಿ ನೀವು ಇದನ್ನ ಕಳೆದ ವರ್ಷ ಶುರು ಮಾಡಿದ್ದೀರಿ ಅಂತ. ಹಾಗಾಗಿ ಮುಂದೆ ಜರ್ನಿ ಇನ್ನೂ ತುಂಬಾ ದೊಡ್ಡದಾಗಿದೆ. ಮತ್ತು ಜಿಮ್ಮಿ ಆಲ್ರೆಡಿ ಹೇಳಿದ್ದಾರೆ ಈ ಶೋ ಮುಗಿದ್ಮೇಲೆ ಕೂಡ ಅವ್ರು ನಿಮ್ಮನ್ನು ಭೇಟಿ ಆಗಬೇಕು ಅಂತ. ನಾವು ಆಶಿಸ್ತೀವಿ ಇದಾದ್ಮೇಲೆ ನೀವು ಅವ್ರನ್ನ ಭೇಟಿ ಆದಾಗ ಒಂದು ಒಳ್ಳೆ ಡೀಲ್ ಆಗಲಿ ಅಂತ, ಕ್ಲಿಕ್ ಆಗಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡ್ತಾ ಇರಿ ಐಡಿಯಾ ಬಾಸ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ.